ಫ್ರೆಂಡ್ ಒಬ್ಳು 19 gifts. Oh my god. Every time mention ಮಾಡ್ಬೇಕು 19 gifts. ಅದ್ರಲ್ಲಿ ಇವಾಗ 4 more. See, ನನ್ನ ಹೆಸರಿದೆ ಅದ್ರ ಮೇಲೆ. ಇವಳು ಇದು ಕೊಟ್ಟಿರೋದು ಏನಕ್ಕೆ ಅಂದ್ರೆ ಐ ವಿಲ್ ಪುಟ್ ಅ ಬನ್ ಆಲ್ವೇಸ್ ಅಂಡ್ ಐ ಲವ್ ಫ್ಲವರ್ಸ್. ಅದಕ್ಕೋಸ್ಕರ ಮಾಡ್ತಿರಪ್ಪ ನನ್ನ ಹೆಸರಿದೆ. And this Starbucks thing is because I drink a Starbucks coffee always. Oh my god, Starbucks and Manasa. And this is because Evil Eye. I love Evil Eye things ಅಂತ ಹೇಳಿದ್ನಲ್ಲ, so Evil Eye ಗೋಸ್ಕರ. Thank you. ಇನ್ನೊಂದು ಕೊಟ್ಟಿದ್ದಾರೆ ಒಟ್ಟು. ಅಂದ್ರೆ ತುಂಬಾ ಕೊಟ್ಟಿದ್ದಾಳೆ. ಇದು ಏನಂತಾರೆ ಸ್ಮೆಲ್ಗೆ ಫ್ರೇಗ್ರೆನ್ಸ್ಗೆ ಅಂದ್ಬಿಟ್ಟು ಬರುತ್ತಲ್ಲ ಬೌಲಲ್ಲಿ ಹಾಕಿಡೋದು, ಅದನ್ನ ಕೊಟ್ಟಿದ್ದಾಳೆ. ಅದು ಆಲ್ರೆಡಿ ಯೂಸ್ ಮಾಡ್ತಿದ್ದೀವಿ. ಎಷ್ಟು ಚೆನ್ನಾಗಿ ಕೊಡ್ತಾನೆ. This was one of my thing which I want to buy it. MK ಯಾವ ಬ್ರ್ಯಾಂಡ್? ಮೈಕಲ್ ಜಾಕ್ಸನ್. ಯಾವ್ದಿದೆ ಹೆಸರು ಹೇಳು? MCHAEL. ಮೈಕಲ್ ಕ್ರೈಸ್. ಏನು? ಮೈಕಲ್ ಕ್ರೈಸ್. Michael Kors, guys. Michael Kors. So ನನಗೆ ಇದನ್ನ ಗಿಫ್ಟ್ ಕೊಟ್ಟಿದ್ದಾಳಲ್ಲ, she knows how much I like this bag. I wanted to buy, but I really don't want to spend so much of money for myself. Even she doesn't do that. ಅವಳು but ನನಗೋಸ್ಕರ ಅಂತ ತಂದಿದ್ದಾಳೆ. Thank you so much. It is very precious, and I'll make sure to keep it good by not using it. 19 gifts ಅಲ್ಲಿ ಇದು ಒಂದು. 19 gifts ಅಲ್ಲಿ ಇದು ಒಂದು. ಆಮೇಲೆ ಇನ್ನೊಂದಿದೆ. ಇನ್ನೊಂದು ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಇದನ್ನ ಓದು. ಓ ಇದು ಸಖತ್ ಕಷ್ಟ ನನಗೆ ಓದಕ್ಕೆ. ಓದಿ ಮಕಬ್ರೋ. ಕರೆಕ್ಟ್. ಮಕಾಬ್ರೋ. ಇದು ತುಂಬಾ ಚೆನ್ನಾಗಿದೆ. ಟಾಟ್ ಬ್ಯಾಗ್. ನನಗೆ ಯೂಶಲಿ ಟಾಟ್ ಬ್ಯಾಗ್ಸ್ ಅಂದ್ರೆ ತುಂಬಾ ಇಷ್ಟ. ಏನಕ್ಕೆ ನಾವು ಈಗೆಲ್ಲ ಟ್ರಿಪ್ ಹೋದ್ರೆ ಟಾಟ್ ಬ್ಯಾಗ್ ಅಂದ್ರೆ ಟಾಟ್ ಬ್ಯಾಗ್ ಅಂದ್ರೆ ಬಿಗ್ ದೊಡ್ಡ ಬ್ಯಾಗ್ಸ್ ಏನ್ ಬೇಕಾದ್ರೆ ಕ್ಯಾರಿ ಮಾಡಬಹುದು ಅದನ್ನ ಅಂತ. ದೊಡ್ಡ ಬ್ಯಾಗ್ ಟಾಟ್ ಬ್ಯಾಗ್ ಅಂತೀರಾ? ಟಾಟ್ ಬ್ಯಾಗ್. ಟೋಟ್ ಬ್ಯಾಗ್. ಸೊ ನಾವು ಬ್ಯಾಗ್ ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ ಸೇಡಾಗಿ ಹಾಕೊಳ್ಳಿ ಬ್ಯಾಗ್. ಇವಾಗ ನಿಮ್ಗೆ ಟ್ರಿಪ್ಗೆಲ್ಲ ಹೋದಾಗ ಅಕ್ಕ ಅದು ಎತ್ಕೊಡು, ಅಕ್ಕ ಇದು ಎತ್ಕೊಡು, ಈ ಫೋನ್ ಇಟ್ಕೋ, ಈ ಚಾರ್ಜರ್ ಇಟ್ಕೋ, ಯಾರು ಮಾಡ್ತಾರೆ ಅದೆಲ್ಲ? ನಾವು ಅಕ್ಕ ಇಟ್ಕೋ ಅಂತ ಹೇಳ್ತಿರೋ ಹೊತ್ತು ಅಕ್ಕ ಟಾಟ್ ಬ್ಯಾಗ್ ಅಲ್ಲಿ ಇಡು. ಟಾಟ್ ಬ್ಯಾಗ್ ಅಲ್ಲಿ ಟಾಟ್ ಬ್ಯಾಗ್ ಹೆಂಗ್ ಎತ್ಕೊಂಬರಕ್ಕಾಗತ್ತೆ guys ಎಲ್ಲ? ಒಳ್ಳೆ ಕೆಲಸ ಇವಾಗ ಅರ್ಜೆಂಟ್ಗೆ ಸಡನ್ ಆಗಿ ಏನಕ್ಕಾದ್ರೂ ನಂಗೆ ಈ ಚಾರ್ಜರ್ ಬೇಕು ಅದ್ ಬೇಕು ಅದೆಲ್ಲ ನಾನು ಈ ತರ ಬ್ಯಾಗ್ ಎಲ್ಲ ಇಟ್ಕೊಂಡ್ಬರೋದು. ಸೂಟ್ ಕೇಸ್ ತೆಗೆದು ಕೊಡೋದಕ್ಕೆ ಸುಮ್ಮನೆ ಆಡ್ಕೊಳ್ತಿರೋದು. ಅವ್ನು ಯಾಕಂಗೆ ಜಗಲ್ ಬಂದಿ ಮಾಡ್ತಿದ್ದಾನೆ ಅಂದ್ರೆ ವರ್ಕ್ ಆಗ್ತಿದ್ವಿ ಅಂತ ನೋಡ್ತಿದ್ದಾರೆ. ಲಾಸ್ಟ್ ಟೈಮ್ ಮಾಡಿ ಬಿಡೋದ್ರ ಏನಿದೆ ಸರ್? Macabro. Guys, ಅವ್ರು ಹೇಳಿದ ಯಾವ ಬ್ರ್ಯಾಂಡ್ ಕರೆಕ್ಟ್ ನೇಮ್ ಇಲ್ಲ. Macabro. ಯಾಕಂದ್ರೆ ನಾವು ಯಾವುದು ಇಲ್ಲ ಅನಿಲ್ ಹೇಳ್ತಾರೆ. ಯಾವ ಬ್ರ್ಯಾಂಡ್ ಪ್ರಮೋಷನಲ್ ವಿಡಿಯೋ ಮಾಡ್ತಾರಲ್ಲ, ಪ್ರಮೋಷನ್ ವಿಡಿಯೋ ಮಾಡ್ತಾರಲ್ಲ ಅದಕ್ಕೆ ರಾಂಗ್ ನೇಮ್ಸ್ ಹೇಳ್ತಾರೆ. ಬಟ್ ಅವ್ರ ಪ್ರಕಾರ ಅದೆಲ್ಲ ಕರೆಕ್ಟ್. Macabro. Thank you so much. She has also given me 5 sarees. ಮತ್ತೆ ಇನ್ನೊಂದು ಓಲೆ ಜುಮ್ಕಿ ಅದೆಲ್ಲ ತಗ್ಲಾಕೋದಕ್ಕೆ ಇದು ಅದೆಲ್ಲ ಮನೇಲೆ ಇದೆ. I couldn't bring it because so many things I have already using. ಸೊ ಅದನ್ನೆಲ್ಲ ತಗೊಂಡು ಬರೋದಕ್ಕೆ ಆಗೋದಿಲ್ಲ. ಮುಖವರ ಕರೆಕ್ಟ್. ಮುಖವರ. ಓಕೆ ಇಷ್ಟು. ಇದು ಒಳ್ಳೆ ಇಂಪಾರ್ಟೆಂಟ್ ವಾಚ್ ಇದೆ. ಇದು ಯಾರು ಕೊಟ್ಟರು ಅಂತ ನಾನು ಹೇಳ್ತೀನಿ. ಹೆಸರು ಬ್ರ್ಯಾಂಡ್ ಮೈಕಲ್ ಕೋರ್ಸ್. ಈಗ ನಾನು ಓಪನ್ ಮಾಡಬಾರ್ದು, ತಪ್ಪಾಗುತ್ತೆ. ಮೈಕಲ್ ಕೋರ್ಸ್ ಫಾರ್ ಮೈಕಲ್. ಇದು ವಾಚ್ ಇದು. ವಾಚ್ ಇಲ್ಲ. ಓ ಮೈ ಗಾಡ್. ಬಾಕ್ಸ್ ಇದೆ, ವಾಚ್ ಇಲ್ಲ. ಸೊ ದಿಸ್ ಇಸ್ ದ ವಾಚ್. ತುಂಬಾ ಚೆನ್ನಾಗಿದೆ. ಯಾರು ಕೊಟ್ಟಿದ್ದ? ಇದು ನನಗೆ ನನ್ನ ತಮ್ಮ ಕೊಟ್ಟಿರೋದು. ವೆರಿ ಸ್ವೀಟ್ ಆಫ್ ಓ ಒನ್ ಅಂಡ್ ಓನ್ಲಿ ಪೀಸ್. ಮಾಸ್ಟರ್ ಪೀಸ್. ಫಸ್ಟ್ ಗಿಫ್ಟ್ ಫ್ರಮ್ ಹಿಸ್ ಸೈಡ್. ಅವನ ಲೈಫ್ ಅಲ್ಲಿ ಅವ್ನು ಯಾರಿಗೂ ಇಷ್ಟೊಂದೆಲ್ಲ ಸ್ಪೆಂಡ್ ಮಾಡಲ್ಲ ಅನ್ಸುತ್ತೆ. he will spend for unnecessary things for sure apart from the gifts, but yeah ಅವನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸ್ವಲ್ಪ ದುಡ್ಡು ಕೂಡಿಟ್ಕೊಂಡು ಏನೋ ಒಂದು ಕೊಡಿಸ್ಬೇಕು. ಓ ಮೈ ಗಾಡ್. ಬೆವರೆಲ್ಲ ಸುರಿಸಿ ನನ್ನ ಅಕೌಂಟ್ ಇಂದ ದುಡ್ಡು ಕಟ್ಕೊಂಡು ಅದೇ ಗಿಫ್ಟ್ ನ ಕ್ಯಾಶ್ ನ ತಗೊಂಡು ಒಂದು ಏನಂತಾರೆ ಅಸೆಟ್ ಆಯ್ತು. ಅಲ್ಲ ಅಸೆಟ್ ಏನು ಹೇಳು ಏನಂದ್ರೆ ಒಂದು ವಸ್ತುಗೆ ಏನಂತಾರೆ ಥಿಂಗ್ಸ್ ಅಸೆಟ್. ಅದ ಕ್ಯಾಶ್ ನ ತಗೊಂಡಿದ್ರೆ ಅಸೆಟ್ ಆಗಿ ಕೊಡ್ತೇವೆ ನಾನು. ಕ್ಯಾಶ್ ಕೊಟ್ಟಿಲ್ಲ ವಾಪಸ್. so much. This is very precious. It's not because it's costly ಅಂದ್ಬಿಟ್ಟಲ್ಲ.
ಇಟ್ಸ್ ಏನು ನಾವು ತಗೊಂಡೇ ಇಲ್ಲ ಇದರ ವಾಚು ಅಂತೆಲ್ಲ ಏನಲ್ಲ, ಬಟ್ ಇಟ್ಸ್ ಬಿಕಾಸ್ ಹಿ ಹ್ಯಾಸ್ ಬಾಟ್ ಇಟ್. ಅವನಿಗೆ ಇದೆಲ್ಲ ಟೈಮ್ ನೋಡಕ್ ಬರಲ್ಲ, ಈಸ್ ನಾಟ್ ದಟ್ ಎಜುಕೇಟೆಡ್. ಹೇಳಿ ಇವಾಗ ಎಷ್ಟಾಗಿದೆ ಟೈಮ್? ಇವಾಗ ಓ ಮೈ ಗಾಡ್, ಝೂಮ್ ಇನ್ ಮಾಡ್ಬಿಟ್ಟು 10 ಗಂಟೆಗೆ 50 ನಿಮಿಷ 10 ಗಂಟೆ. ಕಮೆಂಟ್ ಮಾಡಿ, ನೀವು ಬಿಡಬೇಡಿ, ಟೈಮ್ ಎಷ್ಟು ಅಂತ ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಓದು ಬರ ಗೊತ್ತಿಲ್ಲ ಅವ್ರಿಗೆ, ಬಿಕಾಸ್ ಐ ನೋ ಹೌ ಮಚ್ ನೋ ಸ್ಟ್ರಗಲ್ಸ್ ಗೈಸ್. ಹಬ್ಬ ಆಂಟಿ ನೀವೇನೋ ನೋಡ್ತಾ ಇದ್ರೆ ಗ್ಯಾರಂಟಿ ಒಂದು ಕಷ್ಟ ಪಡ್ತಿಲ್ಲ ಇಲ್ಲಿ, ನೀವು ಬೇಜಾರ ಆಗ್ಬೇಡಿ. ಆಂಟಿ ಹಂಗೆ ಅನ್ಕೊಂಡಿರ್ತಾರೆ, ಪಾಪ ನನ್ನ ಮಗ ಎಷ್ಟು ಕಷ್ಟ ಪಡ್ತಾವನೆ ಅಂತೆಲ್ಲ ಹತ್ಕೊಂಡ್ಬಿಟ್ಟಿದ್ರು ಒಂದ್ಸರಿ. ನಾನು ಅಕ್ಕಗೆ ಏನಾದ್ರು ಗಿಫ್ಟ್ ಕೊಡಿಸ್ಬೇಕು ಈ ಸಲ ಅಂದ್ಬಿಟ್ಟು ನಾನು ಥಿಂಕ್ ಮಾಡ್ತಾ ಇದ್ದೆ. 7 ಗಂಟೆ ಇರಿ ಒಂದು ನಿಮಿಷ ಸರಿ ಅಂದ್ಬಿಟ್ಟು ನಾನು ನೋಡಿದೆ, ಎಷ್ಟೊಂದು ಸರ್ಚ್ ಮಾಡಿದೆ, ಬಟ್ ಗೊತ್ತಿಲ್ಲ, ನನಗೆ ಯಾವುದು ಸಿಕ್ಕಿಲ್ಲ. ಶೂಸ್ ಕೊಡ್ಸೋಣ ಅನ್ಕೊಂಡೆ, ಆಮೇಲೆ ಅದು ಕೊಡ್ಸೋಣ ಇದು ಕೊಡ್ಸೋಣ ಅನ್ಕೊಂಡೆ, ಬಟ್ ಎಲ್ಲ ಇತ್ತು ಅಕ್ಕ ಹತ್ರ. ಬಟ್ ಅನಲಾಗ್ ವಾಚ್ ಇದ್ದಿಲ್ಲ ಅಕ್ಕ ಹತ್ರ. ಸ್ಮಾರ್ಟ್ ವಾಚಸ್ ಇತ್ತು, ಅನಲಾಗ್ ವಾಚ್ ಇದ್ದಿಲ್ಲ. ಮತ್ತೆ ಅನಲಾಗ್ ವಾಚ್ ತುಂಬಾ ಇಷ್ಟ. ಹೌದು, ರ್ಯಾಡೋ ಇದೆ ವಾಚ್, ತುಂಬಾ ಕಾಸ್ಟ್ಲಿ ವಾಚ್ ಅದು ಆಕ್ಚುಲಿ. ಅದು ಬಿಟ್ರೆ ಇನ್ಯಾವುದು ವಾಚ್ ಇದ್ದಿಲ್ಲ. ಆಮೇಲೆ ನನ್ಗೆ ಅನಿಸ್ತು, ಸರಿ ಒಂದು ಅನಲಾಗ್ ವಾಚ್. ಅಷ್ಟೆಲ್ಲ ಥಿಂಕ್ ಮಾಡಿ ನಿಜ ಹೇಳು, ನಿಜ ಹೇಳು, ನೀನ್ ಹೆಸರು ಹೇಳ್ಬೇಡ, ನಿಜ ಹೇಳು ಅಷ್ಟೇ. ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ಗೆ ಗರ್ಲ್ ಫ್ರೆಂಡ್ಗೆ ಗಿಫ್ಟ್ ಕೊಡಿಸ್ದ. ಸೊ ಆ ವಾಚ್ ನಾನು ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಸೇಮ್ ವಾಚ್ ಅಲ್ಲ, ಬೇರೆ ವಾಚ್. ಸೊ ಕೇಳಿಸ್ಕೋದಿಲ್ಲ, ಅವ್ನು ಚಾಲೆಂಜ್. ಅವ್ನಿಗೆ ಏನ್ ಚಾಲೆಂಜ್ ಅಂದ್ರೆ ಅವನೇ ಕೊಡ್ಸ್ಬಿಟ್ಟಿದ್ದಾನೆ ಅವ್ನ ಹುಡುಗಿಗೆ. ನಾನು ಕೊಡಿಸ್ತೀನಿ, ನಮ್ಮ ಮಗನಿಗೆ ಅಂತ ಕೊಡ್ಸಿದವನು. ನಿಜವಾಗ್ಲೂ ನಂಗೆ ಹೆಸರು ಹೇಳೋದಕ್ಕೆ ಆಗಲ್ಲ, ಪ್ಲೀಸ್ ಕೇಳಿಸ್ಕೊಳ್ತಿರ್ತೇನೆ. ಇದು ನೋಡು, ಅವ್ನ ಚಾಲೆಂಜ್ ಅಲ್ಲಿ ಅದು ಅಷ್ಟು ಕಾಸ್ಟ್ಲಿ ಇದೆ, ಅದಕ್ಕೆ ನಾನು ಕಾಸ್ಟ್ಲಿ ತಗೊಳ್ತೀನಿ ಅಂತೆಲ್ಲ ಹುಡುಕ್ತಾ. ಬಟ್ ನಮ್ಮ ಅದೃಷ್ಟಕ್ಕೆ ಏನಿತ್ತು, ಅದು ಡಿಸ್ಕೌಂಟ್ ಇತ್ತು, ನಮಗೆ ದೇರ್ ವಾಸ್ ಆಫರ್, ಅದರಿಂದ ಡಿಸ್ಕೌಂಟ್ ಸಿಕ್ತು ಅಷ್ಟೇ. ಇಲ್ಲ ಅಂದ್ರೆ ಅದೇ ಕಾಸ್ಟ್ಲಿ ಬಂದಿರೋದು. ಹೇಳು, ನೀವು ಅಕ್ಕನ ಮೇಲಿನ ಪ್ರೀತಿಗೆ ಅಂತೆಲ್ಲ ಹೇಳ್ಬೇಡ, ಹೇಳು ಚಾಲೆಂಜ್ಗೋಸ್ಕರ ತಗೊಂಡಿದ್ದು ಅಂತ ಹೇಳು. ಅಂದ್ರೆ ಅವನ ಹತ್ರ ಎಲ್ಲ ಚಾಲೆಂಜ್ ಮಾಡಿದಾಗ ಅವನ ಮನ್ಸಲ್ಲಿ ಅವನೇ ಚಾಲೆಂಜ್ ಮಾಡ್ಕೊಂಡು ನಾವನೇ ಕೊಡ್ಸಿದ್ರೆ ನಾನು ಕೊಡ್ಸ್ಬೇಕು. ಅವನೇ ಕೊಡ್ಸಿರಂತಲ್ಲ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇಬ್ರು ಅವ್ರಿಬ್ರು ಅಂದ್ರೆ ಅವ್ರಿಬ್ರು ಏನ್ ಮಾಡ್ತಾರೆ ಅದನ್ನ ನಾನು ಮಾಡ್ತೀನಿ, ಅವ್ರಿಬ್ರು ಏನ್ ಮಾಡ್ತಾರೆ ನಾನು ಅದನ್ನ ಮಾಡ್ತೀನಿ. ಅದಕ್ಕೆ ಅವ್ರು ನೋಡಿದೆ ಮಚ್ಚನೆ ಕೊಟ್ಟವನೇ ನಾನೇನು ಕೊಡ್ಬಾರ್ದು ಅಂದ್ಬಿಟ್ಟು ಕೊಡ್ಸಿದಾರಲ್ಲ, ನೀನೇ ಕೊಡ್ಸಿಲ್ಲ ನನಗೆ. ಇದು ತುಂಬಾ ಪರ್ಸನಲ್ ಆಯ್ತು. 16 Pro Max ಗೆ ವೇಟ್ ಮಾಡಿ. 16 Pro Max ಇದೆ, 17 Pro Max ಕೊಡ್ತೀನಿ, ನಂಗೆ 18 Pro Max ಬೇಕು. ಲಾಂಚ್ ಆಗಿದೆ ಅಂದ್ರೆ ಇವಾಗ 2027 ಗೆ ನಾನು 2026 ಸೆಪ್ಟೆಂಬರ್ ಲಾಂಚ್ ಆಗುತ್ತೆ. ನಂಗೆ ಲಾಂಚ್ ಆದಾಗೆ ತಗೊಳ್ತೀನಿ ನಾನು ನಿಮ್ಮ ಜೊತೆ ಫೋನ್, ಮತ್ತೆ ಅವಾಗಲೇ ಕೊಡಿಸ್ಬೇಕು. ಇದ್ರೊಳಗೆ ಏನಿದೆ? EMI ಮಾಡ್ಬಿಟ್ಟು ತಗೋ. ಓಕೆ, ವಿಘ್ನೇಶ್ ಬಂದಾಗ ಬಾಯ್ ವಿಘ್ನೇಶ್. ಈಗ ಎಲ್ಲರೂ ರೀಸನ್ ಹೇಳಿದ್ರು, ನೀವು ರೀಸನ್ ಹೇಳ್ಬೇಕು, ಯಾಕೆ ತಗೊಂಡಿದ್ದೀನಿ ಅದು ನಮ್ಮಲ್ಲಿ ಕೇಳಿ. ನಾನು ಏನು ಕೊಟ್ಟೆ, ಏನು ರೀಸನ್ ಕೊಟ್ಟೆ? ತಿಳ್ಕೋಬೇಕು. ಇಂಗ್ಲಿಷ್ ಹೇಳೋ ನೀನು, ಪರವಾಗಿಲ್ಲ. ಅದೇ ಫಸ್ಟೇ ಅಕ್ಕಾಗಿ ಇನ್ಫಿನಿಟಿ ಅಂದರೆ ಜಾಸ್ತಿ ಲವ್, ಅದಕ್ಕೆ ಅಕ್ಕಾಗೆ ಯಾವ್ದ್ರ ಮೇಲೆ ಫಸ್ಟ್ ಪ್ರಿಫರೆನ್ಸ್, ಫಸ್ಟ್ ಲವ್ ಲೈಫಲ್ಲಿ ಇದೆಯೋ ಅದಕ್ಕೆ ಇಂಪಾರ್ಟೆನ್ಸ್ ಎನಿಥಿಂಗ್ ಅಟ್ ದ ಎನಿ ಡೇ ಇನ್ಫಿನಿಟಿ ಇಸ್ ಮೈ ಫಸ್ಟ್. ಲೈಕ್ ಈವನ್ ಆನ್ ಟಾಪ್ ಆಫ್ ಮೀ, ನನ್ನನ್ನು ಚೂಸ್ ಮಾಡ್ತೇನೆ, ಇನ್ಫಿನಿಟಿನ ಚೂಸ್ ಮಾಡ್ತೇನೆ ಅಂದ್ರೆ ಐ ವಿಲ್ ಚೂಸ್ ಇನ್ಫಿನಿಟಿ ಬಿಕಾಸ್ ಇಟ್ ಹಸ್ ಗಿವನ್ ಮಿ ಎವ್ರಿಥಿಂಗ್ ಅಂಡ್ ಎವ್ರಿಬಡಿ. Behind this cute one. ಅದೇನು ಕೊಟ್ಟಣ? This is the cutest bag. ನಾವು ಇಷ್ಟೊತ್ತು ಅದನ್ನೇ ಅದ್ರ ಬಗ್ಗೆ ಮಾತಾಡಿದ್ದು. ಇದೇನು ಕನ್ಸ್ತು, ಇದನ್ನೇನು ತಗೊಂಡೆ? ಇದು ಬಂದ್ಬಿಟ್ಟು ಆಕ್ಚುಲಿ ಇದು ಪ್ಲಾನ್ಡೇ ಅಲ್ಲ, ಇದು ತಗೊಳ್ಬೇಕು ಅಂತ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇರುವಾಗ ಐ ಫೌಂಡ್ ದಿಸ್ ಒನ್. ಬಟ್ ಎಲ್ಲರೂ ಇದು ಹೆಂಗೆ ಅಂದರೆ ಎಲ್ಲರೂ ಇದಕ್ಕೆ ಕೊಡೋಕ್ಕೆ ಮುಂಚೆನೇ ಆಲ್ರೆಡಿ 3-4 ಬ್ಯಾಗ್ ಹಾಕಕ್ಕೆ ಬಂದ್ಬಿಟ್ಟಿತ್ತು, ದೊಡ್ಡ ಬ್ಯಾಗ್ ಬಂದ್ಬಿಟ್ಟಿತ್ತು. ಓಕೆ, ನಾನು ಬ್ಯಾಗ್ಸ್ ಎಲ್ಲ ಯೋಚನೆ ಮಾಡ್ತಾ ಇದ್ದೆ, ಆದರೆ ಈ ಥರ ಬ್ಯಾಗ್ ಅಂತೂ ಯಾರು ಕೊಡ್ಸಲ್ಲ ಅಂತ ಬಂತು. ಪ್ಲಸ್ ಬ್ಯಾಗ್ ಒಳಗೆ ಏನೈತೆ ಅಂತ ಸ್ಕ್ರೋಲ್ ಮಾಡಿದಾಗ ಇಟ್ ವಾಸ್ ಲೈಕ್ ಶಿ ಕ್ಯಾನ್ ಯೂಸ್ ಇಟ್ ಫಾರ್ ಜ್ಯುವೆಲ್ಲರೀಸ್ ಅಂತ ಇತ್ತು. ಬಟ್ ಇದು ಎತ್ತಿಕ ವಿಷಯ ಅಲ್ಲ, ಇದು ಪಕ್ಕ ಯೂಸ್ ಮಾಡೋ ವಿಷಯ ಅಂತ ಹೇಳ್ಬಿಟ್ಟು. ಅಂದ್ರೆ ಯೂಶಲಿ ಬ್ರ್ಯಾಂಡ್ಸ್ ಅಲ್ಲಿ ಬ್ಯಾಗ್ಗಳು ಚಿಕ್ಕ ಪುಟಾಣಿ ಬ್ಯಾಗ್ಸ್ ಬರುತ್ತೆ. ನಾನು ನೋಡಿದಾಗ ಅಯ್ಯೋ ಹೆಂಗ್ ತಗೊಳ್ಳೋದು ಬ್ಯಾಗ್ಸ್ನೆಲ್ಲ, ಅದೆಲ್ಲ ಮಜಾ ಹೆಂಗ್ ಗೊತ್ತಾ, ಪಾಪ ಅವ್ನು ಇದನ್ನೆಲ್ಲ ಆರ್ಡರ್ ಮಾಡಿದ್ದಾನೆ. ಓಕೆನಾ, ಸರ್ಪ್ರೈಸ್ ಮಾಡ್ಬೇಕು ಅಂತ ನಾನು ಬಂದೆ. ನೋಡಿದ್ರೆ ಡೆಲಿವರಿ ಬಾಯ್ ನನಗೆ
ತಗೊಂಡು ನಂಗೆ ಸರಿ ಯಾರು ವಿಘ್ನೇಶ್ ಕೊಡಿ ನಂಗೆ ಗೊತ್ತಿತ್ತು ಓಕೆನಾ ವಿಘ್ನೇಶ್ ಕೊಡಿ ಅಂತ ನಾನು ಹೌದು ಅದು ಅವ್ನು ಇಲ್ಲಿಗೆ ಅಡ್ರೆಸ್ಗೆ ಆರ್ಡರ್ ಮಾಡಿಲ್ಲ ಅವ್ನು ಮಾಡಿರೋ ಜಿಮ್ ಅಡ್ರೆಸ್ಗೆ ನೋಡ್ರಿ ಅದು ಇಲ್ಲಿಗೆ ಬಂದ್ಬಿಟ್ಟಿದೆ. ನನಗೆ ಇದು ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದ್ರೆ ಬಿಕಾಸ್ ಇಟ್ ಇಸ್ ಟೂ ಕ್ಯೂಟ್. ಹೆಂಗೆ ಹೇಳೋದು ಇದು ಈ ತರ ಯಾರು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ನನಗೆ ಗೊತ್ತೇ ಇಲ್ಲ. ನಮ್ಮ ಜೀವನದಲ್ಲಿ ಎಷ್ಟೊಂದು ತಗೊಳ್ತೀನಿ ನನಗೆ ಗೊತ್ತೇ ಇಲ್ಲ ಇದ್ರಲ್ಲಿ ಒಂದು ಬ್ಯಾಗ್ ಇದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಸೋ ಕ್ಯೂಟ್ ಅಂಡ್ ಇನ್ಫಿನಿಟಿ. ನಾವು ಗಿಫ್ಟ್ ಇನ್ಫಿನಿಟಿ ಏನು ಕೊಟ್ಟಿಲ್ಲ, ಟ್ಯಾಟೂ ಹಾಕೊಂಡಿದೀವಲ್ಲ. ಒಂದು ಕಾರ್ಟೂನ್ ಝೂಮ್ ಮಾಡು. ಎಸ್ ವಿಘ್ನೇಶ್ ಇಸ್ ವೆರಿ ಶೈ ಪರ್ಸನ್. ಆದ್ರೆ ಒಂದು ತಪ್ಪು ಮಾಡ್ಬಿಟ್ಟವ್ರೆ, ಟ್ಯಾಟೂ ಅಂದೆ ಲೋಗನ ಚೇಂಜ್ ಜಿಮ್ ನಂಗೆ ಅವ್ನು ತೋರ್ಸು ಟ್ಯಾಟೂ ತೋರ್ಸು ನೋಡಿ ಗೈಸ್. ಅವನ ಹತ್ರ ಟ್ಯಾಟೂ ಇದೆ ಅನ್ನೋ ಕಾರಣಕ್ಕೆ ಕೈ ಕರ್ಕೊಂಡಿದೆ. ಅವನ ಹತ್ರ ಟ್ಯಾಟೂ ಇದೆ ಅನ್ನೋ ಕಾರಣಕ್ಕೆ ಅಷ್ಟೇ ನಾವು ಜಿಮ್ ಲೋಗೋನ ಇನ್ನ ಅದನ್ನೇ ಇಟ್ಟಿದ್ದೀವಿ. ಆದ್ರೆ ನಾನು ಹಾಕ್ಸ್ಕೊಂಡ್ರೆ ನಾನು ಇನ್ಫಿನಿಟಿ ಅಂತ ಹಾಕ್ಸಿದ್ದೀನಿ. ಅವನಷ್ಟು ದಡ್ಡಿರೋನು ನನ್ನ ಲೋಗ ಕಾಣಿಸ್ತಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೊ ನನಗೆ ಆಬ್ವಿಯಸ್ಲಿ ನನ್ಗೆ ಗೊತ್ತು ಲೋಗೋ ಎನಿ ಡೇ ಎನಿ ಟೈಮ್ ವಿ ಕ್ಯಾನ್ ಚೇಂಜ್ ಇಟ್. ಬಟ್ ಹೆಸರು ಚೇಂಜ್ ಮಾಡಲ್ಲ. ಕೇಳಿದ್ದೆ ನಾನು ಇದಾಗ್ತದ ಅಂತ. ಅವನೇನಂದ ಫೋನ್ ಮಾಡ್ಬಿಟ್ಟು ಲೋಗೋ ನಾನು ಇನ್ಫಿನಿಟಿ ಲೋಗೋ ಹಾಕ್ಸ್ಕೊಬೇಕು ಅನ್ಕೊಂಡಿದ್ದೆ. ಸರಿ ಹೌದಾ ನಿಜನಾ ಹಾಕ್ಸೋ ಅಂದ್ರೆ ಸಂಜೆ ನೋಡೋಷ್ಟು ಲೋಗೋ ಹಾಕ್ಸ್ಕೊಂಡ್ಬಿಟ್ಟಿದ್ದಾನೆ. ಇನ್ಫಿನಿಟಿ ಅಂತ ಹಾಕ್ಸೋದು ಓಕೆ, ಇನ್ಫಿನಿಟಿ ಲೋಗೋ ಯಾರು ಹಾಕ್ಸ್ತಾರೆ? ಸೊ ಇವಾಗ ನಮ್ಗೆ ಇಷ್ಟೊತ್ತು ಯಾಕೆ ಬ್ರೇಕ್ ಆಗಿತ್ತು ಅಂದ್ರೆ ಯಾಕಾಗಿತ್ತು ಗೈಸ್? ಕಟ್ ಮಾಡಿ ಬೀಪ್ ಬೀಪ್ ಹಾಕು ಪ್ಲೀಸ್ ಬೀಪ್ ವಾಶ್ರೂಮ್ ಬೇಡ ಹೇಳ್ಬೇಕನ್ನೋದು. ಸೊ ಅದಕ್ಕೋಸ್ಕರ ಎಷ್ಟು ವೇಟ್ ಮಾಡ್ದು. As I said, I'm so overwhelmed. I'm always lucky to be surrounded by love. I'm so proud of everybody. It's not because ನನಗೆ ಅವ್ರು ಗಿಫ್ಟ್ ಕೊಡ್ತಿದ್ದಾರೆ ಅಂತಲ್ಲ, ಬಿಕಾಸ್ ನಾನು ಎಲ್ಲರೂ ನೋಡಿದ್ದೀನಿ ಪುಟ್ಟಾಣಿ ಮಕ್ಕಳಿಂದ ಇವಾಗ ನಾನು ಗಿಫ್ಟ್ ಕೊಡೋ ಲೆವೆಲ್ಗೆ ಬೆಳೆದಿದ್ದಾರೆ ಅದರದ್ದು. ಓ ಮೈ ಗಾಡ್, ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಕಾಲೇಜ್ ಹೋಗ್ತಿದ್ರು. ವಿಘ್ನೇಶ್ ಎಲ್ಲ ಸಿಕ್ತಾಗ ಎಷ್ಟು ದಿನ ಪುಟಾಣಿ ಹುಡುಗ ಅಂದ್ರೆ ಉದ್ದ ಇದ್ದ ಅವಾಗ್ಲೂ. ಇವನಂತೂ ಬಣ್ಣ ಹೊಡ್ಸ್ಕೊಳಕ್ಕೂ ಬರ್ತಿದ್ರಲ್ಲ ಅವ್ನಿಗೆ. ಓಕೆನಾ ಹಂಗೆ ತರ ಇಲ್ಲ ಹುಡುಗಿರ್ ಕಾಡ್ ಆಗ್ತಿದ್ದ ಅವಾಗ್ಲೇನೆ ಅವ್ನು ಆಗ್ತಿದ್ದ. ನಾನು ಹುಡ್ತಾನೆ ಸ್ಟೈಲಿಶ್ ಫೆಲೋ. ಓಕೆನಾ ಇವಾಗ ಕಿರಣ್ ಆಗಿ ಮೌನಿ, ಓ ಮೈ ಗಾಡ್ ಮೌನಿಶ್ ಗಿಫ್ಟ್ ಕೊಟ್ಟಿದ್. ಮೌನಿಶ್ ನನಗೆ ಗಿಫ್ಟ್ ಕೊಡ್ತಿದ್ದಾನೆ ಅಂದ್ರೆ ಇಲ್ಲ ಕೊಡ್ತೀನಿ. ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ. ಇವಾಗ ಒಂದು ಆಟೋನ ನನ್ನ ಹೆಸರು ಬರ್ಕೊಡ್ತಾನೆ. ನನ್ಗೊಂದು ರಕ್ತ ಕೊಡ್ತೀನಿ ಅಂತ್ಯಾ? ಅವನು ಸಾರತ್ತೆ ಜೀವನ ಕೊಡ್ತೀನಂದೆ, ಬಟ್ ಜೀವನದಲ್ಲಿ ಯಾರ ಗಿಫ್ಟ್ ಕೊಡ್ಕೊಂಡ್ರೆ ಅದಕ್ಕೆ ನಾನು ಬೇಡ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ತರ ಕಂಟೆಂಟ್ಸ್ ಮಾಡಿ ಆಗ್ತಿರ್ತೀವಿ. ಬಟ್ ನಮ್ಮ ಕ್ಯಾಮ್ರಾಮನ್ ಸರಿ ಇಲ್ಲ, ಸ್ವಲ್ಪ ಡಿಲೇ ಮಾಡ್ತಾನೆ ಎಲ್ಲದರಲ್ಲೂ. ಇವತ್ತು ಹಿಂಗಿರ್ತಾನೆ, ನಾಳೆ ಏನೇನೋ ಮಾಡ್ತಿರ್ತಾನೆ ಗೊತ್ತಿಲ್ಲ. ಸೊ ಇವಾಗ ಇದನ್ನು ಅಷ್ಟೇ ಯಾವಾಗ ಎಡಿಟ್ ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ ಬರ್ತಡೆ ಬಂದರೂ ಬರ್ಬೋದು, ಹೇಳಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಹೌದಾ? ಓಕೆ, ಅದು ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ನನಗೂ ಗೊತ್ತಿಲ್ಲ ಗೈಸ್, ಅದೆಲ್ಲ ಅವ್ನು ನೋಡ್ಕೊಡ್ತಿದ್ರು. ಸೊ ವಿ ಆರ್ ಜಸ್ಟ್ ಆಕ್ಟರ್ಸ್. ನೆಕ್ಸ್ಟ್ ಬರ್ಡೇಗೆ ಮೆಂಬರ್ ಟೀ ಇರುತ್ತೆ, ಅನ್ಲಿಮಿಟೆಡ್ ಟೀ ಶಾಪ್ ಅಂದ್ಬಿಟ್ಟು. ಅನ್ಲಿಮಿಟೆಡ್ ಟೀ ಶಾಪ್, ಅನ್ಲಿಮಿಟೆಡ್ ಟೀ ಶಾಪ್, ಸರ್ ಅನ್ಲಿಮಿಟೆಡ್ ಟೀ. ಅಂದ್ರೆ ಟ್ಯಾಗ್ ಲೈನ್ ಕೊಡ್ತಾರೆ ಫ್ರೆಂಡ್ಸ್. ನಮ್ಮ ಟ್ಯಾಗ್ ಲೈನ್ ಏನು ಹೇಳು? ಇನ್ಫಿನಿಟಿ ಟ್ಯಾಗ್ ಲೈನ್ ಏನು ಹೇಳು? ಯು ಆರ್ ಲಿಮಿಟ್ಲೆಸ್. ಓ ಸಾರಿ, ಯು ಆರ್ ಲಿಮಿಟ್ಲೆಸ್. ವಿಘ್ನೇಶ್ ಗೊತ್ತಿಲ್ಲ ಟ್ಯಾಗ್ ಲೈನ್ ಅದಲ್ಲ, ಇನ್ನೊಂದು ವೈಟ್ ಕಲರ್ ಯಾರು ಅನ್ಲಿಮಿಟೆಡ್ ಅಂತ ಹೇಳಿದ್ದ ಡ್ರೆಸ್. ಈ ಬ್ರ್ಯಾಂಡ್ ಹೆಸರು ಏನ್ ಹೇಳೋದು? ಅನಿಲ್ ಹೇಳು. ಅನಿಲ್ ಸೋಲಿ. ಕರೆಕ್ಟ್, ಅನಿಲ್ ಸೋಲಿ. ಅನಿಲ್ ಸೋಲೆ. ಅನಿಲ್ ಸೋಲೆ. ನನಗೆ ನಾಲ್ಗೆ ಸ್ವಲ್ಪ ದಪ್ಪ ಇದೆಯಲ್ಲ, ಏನಕ್ಕೆ ದಪ್ಪ ಆಗಿದೆ? ಟೀ ಕುಡಿದು ದಪ್ಪ ಆಗಿದೆ. ಟೀ ಕಾಫಿ ಟೀ ಕಾಫಿ. ಸೊ ಅವನು ಟೀ ಕುಡಿದು ಮೈಯಲ್ಲಿ ಯಾವ ಬಾಡಿ ಪಾರ್ಟ್ ದಪ್ಪ ಆಗಿದೆ? ನಾಳೆಗೆ ದಪ್ಪ ಆಗಿದೆ ಅಷ್ಟೇ. ಇಲ್ಲ, ವರ್ಕೌಟ್ ಕಮ್ಮಿ ಮಾಡಿದ್ದೀನಿ. ನೆಕ್ಸ್ಟ್ ಕಾಂಪಿಟೇಷನ್ ಇದೆಯಲ್ಲ, ಹೇಳ್ತಾರೆ ಫೀಲ್ಡ್ ವಿಸಿಟ್. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಪೂಜೆ ಮಾಡ್ತಿದ್ದೀವಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ಹೆಸರು ಏನು ಮಾಡ್ತೀವಿ?
ಏನಕ್ಕ ನೀವು? ಐದು ಗೊತ್ತಿಲ್ಲ ನಿಮ್ಗೆ? ಓಕೆ. ನಮ್ಮ ಲೈಫ್ ಡೈರಿ ಇಷ್ಟೊಂದು ನೆನಪು ಮಾಡ್ಕೊಂಡ ಗೊತ್ತಾಯ್ತು, ಗೊತ್ತಾಯ್ತು. ನಮ್ಮ ಲೈಫ್ Hits ಡೈರೀಸ್. ಆಯ್ತು. ಆಮೇಲೆ ಪ್ಲೀಸ್ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್ ಆನ್ ನಮ್ಮ ಲೈಫ್ ಡೈರೀಸ್. ಆಲ್ಸೋ ವಿ ಹ್ಯಾವ್ ಅ ಇನ್ಸ್ಟಾಗ್ರಾಮ್ ಚಾನಲ್ ಫಾರ್ ಇನ್ಫಿನಿಟಿ ಡಾನ್ಸ್ ಗ್ರೂಪ್. ಆ ಚಾನಲ್ ಮತ್ತೆ ಇನ್ಫಿನಿಟಿ ಡಾನ್ಸ್ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಡಿಸ್ಕ್ರಿಪ್ಷನ್ Okay, so what are you doing, guys? Coming. So IDC Instagram channel, IDC ಚಾನಲ್ ಇನ್ಸ್ಟಾಗ್ರಾಮ್ಗೆ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡ್ಯಾನ್ಸ್ ವಿಡಿಯೋಸ್ ಪೋಸ್ಟ್ ಮಾಡ್ತಿರ್ತೀವಿ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಣ್ಣ Thank you guys. ಅಣ್ಣ, Instagram Bye. ಮತ್ತೆ ಸಿಗೋಣ ಮುಂದಿನ ವಾರ. ಬ್ರೇಕ್ ನಂತರ.